Hi, today we will discuss the chapter The Snake and the Mirror. Who has written this? Vaikom Muhammad Basheer. ಮಲಯಾಳಮಲ್ಲಿ ಬರೆದಿದ್ದಾರೆ, ಅದನ್ನು ಅಬ್ದುಲ್ಲಾ ಅನ್ನೋರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಈ ಸ್ಟೋರಿನಲ್ಲಿ ಹೋಮಿಯೋಪತ್ ಡಾಕ್ಟರ್ ಒಬ್ಬರು ಸ್ನೇಕ್ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ದಾರೆ. ಸ್ನೇಕ್ ಅವ್ರ ರೂಮ್ ಒಳಗಡೆ ಬರುತ್ತೆ, ಅವರ ಶೋಲ್ಡರ್ ಮೇಲೆ ಹತ್ತಿ ಅವರ ತೋಳನ್ನ ಸುತ್ತುವರಿಯುತ್ತೆ. ಅದಾದ ತಕ್ಷಣ ಒಂದು ಮಿರರ್ ನೋಡುತ್ತೆ. ಆಮೇಲೆ ಏನಾಗುತ್ತೆ, ಆ ಸ್ನೇಕ್ ಹೋಮಿಯೋಪತ್ ಡಾಕ್ಟರ್ಗೆ ಏನು ಮಾಡುತ್ತೆ? ಲೆಟ್ಸ್ ನೋ ದಿಸ್. ಡು ಯು ಲೈಕ್ ಟು ಲುಕ್ ಅಟ್ ಯೋರ್ ಸೆಲ್ಫ್ ಇನ್ ದ ಮಿರರ್? ನೀವು ನಿಮ್ಮನ್ನು ಕನ್ನಡಿಲಿ ನೋಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಮಿರರ್ ಅಂದರೆ ಕನ್ನಡಿ. ವಾಟ್ ಡು ಯು ಥಿಂಕ್ ಅಬೌಟ್ ಅಟ್ ಸಚ್ ಟೈಮ್ಸ್? ನಿಮ್ಮನ್ನು ನೀವು ಕನ್ನಡಿಲಿ ನೋಡಿಕೊಂಡಾಗ ನೀವು ಏನಂತ ಅಂದ್ಕೊಳ್ತೀರಾ? ಹ್ಯಾವ್ ಯು ಎವರ್ ಸೀನ್ ಅ ಡಾಗ್, ಅ ಕ್ಯಾಟ್ ಆರ್ ಅ ಬರ್ಡ್ ಲುಕ್ ಇನ್ ಟು ಅ ಮಿರರ್? ನೀವು ಯಾವುದಾದ್ರೂ ಪ್ರಾಣಿ ಒಂದು ಕನ್ನಡಿನ ನೋಡಿದ್ರೆ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೋಡಿದ್ದೀರಾ? ಒಂದು ಕ್ಯಾಟ್ ಆಗಿರ್ಬೋದು, ಒಂದು ಡಾಗ್ ಆಗಿರ್ಬೋದು, ಒಂದು ಬರ್ಡ್ ಆಗಿರ್ಬೋದು. ವಾಟ್ ಡು ಯು ಥಿಂಕ್ ಇಟ್ ಸೀಸ್? ಅದು ನೋಡಿದಾಗ ಏನಂತ ಯೋಚನೆ ಮಾಡುತ್ತೆ, ಏನನ್ನು ನೋಡುತ್ತೆ ಅದು? ನಾವು ರೀಡ್ ದಿಸ್ ಹ್ಯೂಮರಸ್ ಸ್ಟೋರಿ ಅಬೌಟ್ ಅ ಡಾಕ್ಟರ್, ಅ ಸ್ನೇಕ್ ಆ್ಯಂಡ್ ಅ ಮಿರರ್. ಸೊ ಹ್ಯೂಮರಸ್ ಅಂದರೆ ತಮಾಷೆಯಾಗಿರುವಂತಹ ಒಂದು ಸ್ಟೋರಿ, ಹೋಮಿಯೋಪತ್ ಡಾಕ್ಟರ್, ಸ್ನೇಕ್ ಮತ್ತು ಕನ್ನಡಿಯ ಬಗ್ಗೆ. ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ. Has a snake ever coiled itself around any part of your body? ಯಾವುದಾದ್ರೂ ಸ್ನೇಕು ನಿಮ್ಮ ಬಾಡಿಯ ಯಾವುದಾದ್ರೂ ಪಾರ್ಟ್ ಸುತ್ತಿರೋದಿದೆಯಾ? ಅ ಫುಲ್ ಬ್ಲಡ್ ಕೋಬ್ರಾ. ಕೋಬ್ರಾ ಅಂದರೆ ನಾಗರಹಾವು, ಪ್ಯೂರ್ ಬ್ರೀಡ್ ನಾಗರಹಾವು ಯಾವುದಾದ್ರೂ ಬಾಡಿ ಪಾರ್ಟ್ಗೆ ಸುತ್ತಕೊಂಡಿದ್ದಿದೆಯಾ ಅಂತ ಯಾವುದೋ ಒಂದು ಕ್ವೆಶನ್ ಬರುತ್ತೆ. ಆಲ್ ಆಫ್ ಅಸ್ ಫೆಲ್ ಸೈಲೆಂಟ್. ನಾವೆಲ್ಲ ಸೈಲೆಂಟ್ ಆಗಿಬಿಟ್ವಿ ಅಂತ ಹೇಳ್ತಿದ್ದಾರೆ. ದ ಕ್ವೆಶನ್ ಕೇಮ್ ಫ್ರಮ್ ದ ಹೋಮಿಯೋಪತ್. ಕ್ವೆಶನ್ ಕೇಳಿದವ್ರು ಯಾರು? ಹೋಮಿಯೋಪತ್ ಡಾಕ್ಟರ್. ದ ಟಾಪಿಕ್ ಕೇಮ್ ಅಪ್ ವೆನ್ ವಿ ವರ್ ಡಿಸ್ಕಸಿಂಗ್ ಸ್ನೇಕ್ಸ್. ಹೋಮಿಯೋಪತ್ ಡಾಕ್ಟರ್ ಮತ್ತು ಅವರು ಸ್ನೇಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಹೋಮಿಯೋಪತ್ ಈ ಕ್ವೆಶನ್ನ ಕೇಳ್ತಾರೆ. ವಿ ಲಿಸನ್ಡ್ ಅಟೆಂಟಿವ್ಲಿ ಆ್ಯಸ್ ದ ಡಾಕ್ಟರ್ ಕಂಟಿನ್ಯೂಡ್ ವಿತ್ ಹಿಸ್ ಟೇಲ್. ಟೇಲ್ ಅಂದರೆ ಸ್ಟೋರಿ. ಸೊ ಡಾಕ್ಟರ್ ಅವರ ಸ್ಟೋರಿ ಹೇಳೋದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಇಟ್ ವಾಸ್ ಅ ಹಾಟ್ ಸಮ್ಮರ್ ನೈಟ್. ಸಮ್ಮರ್ ಅಂದರೆ ಗೊತ್ತು ನಿಮಗೆ, ಬೇಸಿಗೆ. ಸೊ ಹಾಟ್ ಅಂದರೆ ತುಂಬಾ ಸೆಕೆ ಇತ್ತು. ಒಂದು ಸಾಯಂಕಾಲ ಆಗಿತ್ತದು, ನೈಟ್ ಆಗಿತ್ತು, ರಾತ್ರಿ ಆಗಿತ್ತು. ಅಬೌಟ್ 10 o'clock. ಸೊ 10 ಗಂಟೆ ರಾತ್ರಿಯ ಸಮಯ. ಐ ಹ್ಯಾಡ್ ಮೈ ಮೀಲ್ ಅಟ್ ದ ರೆಸ್ಟೋರೆಂಟ್. ಸೊ ರೆಸ್ಟೋರೆಂಟಲ್ಲಿ ಊಟ ಮಾಡಿದೆ ಆ್ಯಂಡ್ ರಿಟರ್ನ್ ಟು ಮೈ ರೂಮ್. ಸೊ ನನ್ನ ರೂಮ್ಗೆ ವಾಪಸ್ ಬಂದೆ. ಹೋಮಿಯೋಪತ್ ಡಾಕ್ಟರ್ ಸ್ಟೋರಿ ಹೇಳ್ತಾ ಇದ್ದಾರೆ. ಅದು ಬೇಸಿಗೆಯ ಕಾಲ, ತುಂಬ ಸೆಕೆ ಇದ್ದಂತಹ ಟೈಮ್. 10 ಗಂಟೆಗೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿ ಮನೆಗೆ ವಾಪಸ್ ಬಂದಿರ್ತಾರೆ. ಐ ಹರ್ಡ್ ಅ ನಾಯ್ಸ್ ಫ್ರಮ್ ಅಬವ್ ಆ್ಯಸ್ ಐ ಓಪನ್ ದ ಡೋರ್. ಹೋಮಿಯೋಪತ್ ಡಾಕ್ಟರ್ ರೂಮ್ದು ಬಾಗಿಲು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಸೌಂಡ್ ಕೇಳುತ್ತೆ. ನಾಯ್ಸ್ ಅಂದರೆ ಗಲಾಟೆ. ದ ಸೌಂಡ್ ವಾಸ್ ಅ ಫೆಮಿಲಿಯರ್ ಒನ್. ಆ ಸೌಂಡ್ ಅವ್ರಿಗೆ ಪರಿಚಯ ಇತ್ತು. ಫೆಮಿಲಿಯರ್ ಅಂದರೆ ಪರಿಚಯ ಇದ್ದಂತಹ ಶಬ್ದ ಆಗಿತ್ತು. ಒನ್ ಕುಡ್ ಸೇ ದಟ್ ರ್ಯಾಟ್ಸ್ ಅಂಡ್ ಐ ಶೇರ್ ದ ರೂಮ್. ಆ ಶಬ್ದ ನೋಡಿದ ತಕ್ಷಣ ಮತ್ತು ಅವರಿಗೆ ಪರಿಚಯ ಇದ್ದಂತಹ ಶಬ್ದ ಯಾವುದ್ರದ್ದಾಗಿತ್ತಂದರೆ ರ್ಯಾಟ್ಸ್ದು. ರ್ಯಾಟ್ಸ್ ಅಂದರೆ ಇಲಿಗಳ ಶಬ್ದ ಆಗಿತ್ತು. ಸೊ ಇಲಿಗಳು ಎಷ್ಟು ಮಟ್ಟಿಗೆ ಇದ್ವಪ್ಪ ಅಂದರೆ, ಇಲಿಗಳು ಮತ್ತು ಹೋಮಿಯೋಪತ್ ಇಬ್ಬರೂ ಆ ರೂಮ್ನಲ್ಲಿ ವಾಸ ಮಾಡ್ತಾಯಿದ್ರು. ಐ ಟುಕ್ ಔಟ್ ಮೈ ಬಾಕ್ಸ್ ಆಫ್ ಮ್ಯಾಚಸ್. ಸೊ ಬೆಂಕಿ ಕಡ್ಡಿ ಇರುತ್ತಲ್ಲ, ಆ ಒಂದು ಬಾಕ್ಸ್ ತೊಗೊತಾರೆ ಆ್ಯಂಡ್ ಲೈಟೆಡ್ ದ ಕೆರೋಸಿನ್ ಲ್ಯಾಂಪ್ ಆನ್ ದ ಟೇಬಲ್. ಸೊ ಟೇಬಲ್ ಮೇಲೆ ಒಂದು ಕೆರೋಸಿನ್ ಲ್ಯಾಂಪ್ ಇರುತ್ತೆ, ಅಂದರೆ ದೀಪ ಇರುತ್ತೆ. ಆ ದೀಪನ ಹಚ್ಚೋದಕ್ಕೆ ಅವರು ಮ್ಯಾಚ್ ತೊಗೊಳ್ತಾರೆ. ದ ಹೌಸ್ ವಾಸ್ ನಾಟ್ ಎಲೆಕ್ಟ್ರಿಫೈಡ್. ಯಾಕೆ ಅವ್ರು ಕೆರೋಸಿನ್ ಲ್ಯಾಂಪ್ನ ಹಚ್ಚಬೇಕು? ಬಿಕಾಸ್ ಹೌಸ್ ವಾಸ್ ನಾಟ್ ಎಲೆಕ್ಟ್ರಿಫೈಡ್. ಎಲೆಕ್ಟ್ರಿಫೈಡ್ ಅಂದರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅವ್ರ ಮನೆಗೆ ಇರೋದಿಲ್ಲ. ಇಟ್ ವಾಸ್ ಅ ಸ್ಮಾಲ್ ರೆಂಟೆಡ್ ರೂಮ್. ಸೊ ಒಂದು ಬಾಡಿಗೆ ಮನೆ ಆಗಿರುತ್ತೆ. ರೆಂಟೆಡ್ ರೂಮ್ ಅಂದರೆ ಬಾಡಿಗೆಯ ರೂಮ್ ಆಗಿರುತ್ತೆ. ಅದು ಒಂದು ಚಿಕ್ಕ ರೂಮು. ಐ ಹ್ಯಾಡ್ ಜಸ್ಟ್ ಸೆಟ್ ಅಪ್ ಮೆಡಿಕಲ್ ಪ್ರಾಕ್ಟೀಸ್ ಆ್ಯಂಡ್ ಮೈ ಅರ್ನಿಂಗ್ಸ್ ವರ್ ಮಿಯಾಗರ್. ಸೊ ಒಂದು ಚಿಕ್ಕ ರೂಮ್ ಇತ್ತು, ಒಂದು ಚಿಕ್ಕ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನನ್ನ ಅರ್ನಿಂಗ್ಸ್ ಹೇಗಿತ್ತಪ್ಪ ಅಂದರೆ ಮಿಯಾಗರ್ ಅಂದರೆ ಚಿಕ್ಕದಾಗಿತ್ತು, ಜಾಸ್ತಿ ಅರ್ನ್ ಮಾಡ್ತಿರಲಿಲ್ಲ ಅಂತ. ಐ ಹ್ಯಾಡ್ ಅಬೌಟ್ 60 rupees ಇನ್ ಮೈ ಸೂಟ್ ಕೇಸ್. ಸೊ ಅವರ ಅರ್ನಿಂಗ್ಸ್ ಎಷ್ಟು ಕಡಿಮೆ ಇತ್ತಂದರೆ ಅವ್ರ ಸೂಟ್ ಕೇಸಲ್ಲಿ ಬರೀ 60 rupees ಇತ್ತು. ಅಲಾಂಗ್ ವಿತ್ ಸಮ್ ಶರ್ಟ್ಸ್ ಆ್ಯಂಡ್ ಧೋತೀಸ್. ಆ ಸೂಟ್ ಕೇಸಲ್ಲಿ ಕೆಲವು ಶರ್ಟ್ಸ್ ಇತ್ತು ಮತ್ತು ಪಂಚೆಗಳಿತ್ತು. ಧೋತೀಸ್ ಮೀನ್ಸ್ ಪಂಚೆಗಳು. ಐ ಆಲ್ಸೋ ಪೊಸೆಸ್ಡ್ ಒನ್ ಸಾಲಿಟರಿ ಬ್ಲ್ಯಾಕ್ ಕೋಟ್. ಪೊಸೆಸ್ಡ್ ಅಂದರೆ ಓನ್ಡ್ ಅಂದರೆ ಹೊಂದಿದ್ದೆ ಅಂತ ಹೇಳಿ. ಸೊ ಒಂದು ಸಾಲಿಟರಿ ಬ್ಲ್ಯಾಕ್ ಕೋಟ್. ಸಾಲಿಟರಿ ಅಂದರೆ ಒಂದೇ ಒಂದು ಸಿಂಗಲ್. ಓಕೆ, ಸಿಂಗಲ್ ಬ್ಲ್ಯಾಕ್ ಕೋಟ್ ಒಂದಿತ್ತು.
ವಿಚ್ ಐ ವಾಸ್ ದೆನ್ ವೇರಿಂಗ್. ಸೊ ಅದು ಎಲ್ಲಿತ್ತು, ಅವ್ರು ಹಾಕ್ಕೊಂಡಿದ್ರು ಅದನ್ನು. ಸೊ ಒಂದು ಬ್ಲ್ಯಾಕ್ ಕೋಟ್ ಅವ್ರು ಹಾಕ್ಕೊಂಡಿದ್ರಲ್ಲ ಅದೊಂದು ಅವ್ರ ಹತ್ರ ಇತ್ತು. ಸೊ ಕೆಲವು ಶರ್ಟ್ಸ್ ಇತ್ತು, ಪಂಚೆಗಳಿತ್ತು, ಅವ್ರು ಹಾಕ್ಕೊಂಡಿದ್ದಂತಹ ಒಂದು ಬ್ಲ್ಯಾಕ್ ಕೋಟ್ ಇತ್ತು. 60 ರೂಪೀಸ್ ಅವರ ಸೂಟ್ ಕೇಸಲ್ಲಿತ್ತು. ಐ ಟುಕ್ ಆಫ್ ಮೈ ಬ್ಲ್ಯಾಕ್ ಕೋಟ್. ಸೊ ನಾನು ಬ್ಲ್ಯಾಕ್ ಕೋಟನ್ನು ತೆಗೆದೆ. ಸೊ ಟುಕ್ ಆಫ್ ಅಂದರೆ ರಿಮೂವ್ಡ್. ವೈಟ್ ಶರ್ಟ್ನೂ ಬಿಚ್ಚಿದೆ. ಆ್ಯಂಡ್ ನಾಟ್ ಸೊ ವೈಟ್ ವೆಸ್ಟ್. ಸೊ ಶರ್ಟ್ ಒಳಗಡೆ ಹಾಕೊಳ್ಳೋಂತಹ ಬನಿಯನ್ನು ವೈಟ್ ವೆಸ್ಟ್ ಅಂತ ಕರೀತಾರೆ. ಸೊ ಅದನ್ನು ಕೂಡ ತೆಗೆದುಬಿಟ್ಟು ಹಂಗ್ ದೆಮ್ ಅಪ್ ಅಂದರೆ ನೇತು ಹಾಕಿದೆ. ಐ ಓಪನ್ ದ 2 ವಿಂಡೋಸ್ ಇನ್ ದ ರೂಮ್. ಸೊ ರೂಮಲ್ಲಿ 2 ವಿಂಡೋಸ್ ಇತ್ತು. ವಿಂಡೋಸ್ ಅಂದರೆ ಕಿಟಕಿಗಳು. ಆ ಕಿಟಕಿಗಳನ್ನು ತೆಗೆದೆ. ಇಟ್ ವಾಸ್ ಅನ್ ಔಟರ್ ರೂಮ್ ವಿತ್ 1 ವಾಲ್ ಫೇಸಿಂಗ್ ದ ಓಪನ್ ಯಾರ್ಡ್. ಸೊ ಇಟ್ ವಾಸ್ ಅನ್ ಔಟರ್ ರೂಮ್. ಔಟರ್ ರೂಮ್ ಅಂತ ಹೇಳಿದ್ರೆ ಬಿಲ್ಡಿಂಗ್ನ ಆಚೆ ಇತ್ತು ಅದು ಒಂದು ರೂಮು. ಅದು ಓಪನ್ ಯಾರ್ಡ್ನ ಫೇಸ್ ಮಾಡ್ತಾಯಿತ್ತು, ಅಂದರೆ ಓಪನ್ ಜಾಗನ ಫೇಸ್ ಮಾಡ್ತಾಯಿತ್ತು. ಒಂದು ವಾಲ್ ಅಂದರೆ ಗೋಡೆ. ಇಟ್ ಹ್ಯಾಡ್ ಅ ಟೈಲ್ಡ್ ರೂಫ್ ವಿತ್ ಲಾಂಗ್ ಸಪೋರ್ಟಿಂಗ್ ಗ್ಯಾಬಲ್ಸ್ ದಟ್ ರೆಸ್ಟೆಡ್ ಆನ್ ದ ಬೀಮ್ ಓವರ್ ದ ವಾಲ್. ರೂಮ್ ಹೇಗಿದೆ ಅಂತ ಹೇಳ್ತಿದ್ದಾರೆ. ಮೇಲ್ಗಡೆ ಏನಿತ್ತು, ಟೈಲ್ಡ್ ರೂಫ್ ಇತ್ತು ಅಂತ ಹೇಳಿದ್ರೆ ಹಂಚಿನ ಮನೆ. ಹಂಚಿನ ರೂಮ್ ಅದು. ಹಂಚಿನ ಕೆಳಗಡೆ ಏನಿತ್ತು, ಲಾಂಗ್ ಸಪೋರ್ಟಿಂಗ್ ಗ್ಯಾಬಲ್ಸ್ ಅಂತ ಹೇಳಿದರೆ ಬೀಮ್ಗೂ ಮತ್ತು ಹಂಚಿಗೂ ಮಧ್ಯ ಇರುವಂತಹ ಜಾಗ ಗ್ಯಾಬಲ್ಸ್. ಬೀಮ್ ಯಾವುದ್ರ ಮೇಲೆ ಇತ್ತು, ಗೋಡೆ ಮೇಲೆ ಬೀಮ್ ಇತ್ತು, ಬೀಮ್ ಮೇಲೆ ಗ್ಯಾಬಲ್ಸ್ ಇತ್ತು, ಗ್ಯಾಬಲ್ಸ್ ಮೇಲೆ ಹಂಚಿನ ಚಾವಣಿ ಇತ್ತು. ದೇರ್ ವಾಸ್ ನೋ ಸೀಲಿಂಗ್ ಇರಲಿಲ್ಲ. ಸೀಲಿಂಗ್ ಅಂದರೆ ಮೇಲ್ಭಾಗ, ರೂಮಿನ ಮೇಲ್ಭಾಗ. ಸೊ ಅದು ಇರಲಿಲ್ಲ ಅಲ್ಲಿ. ದೇರ್ ವಾಸ್ ಅ ರೆಗ್ಯುಲರ್ ಟ್ರಾಫಿಕ್ ಆಫ್ ರ್ಯಾಟ್ಸ್ ಟು ಆ್ಯಂಡ್ ಫ್ರಮ್ ದ ಬೀಮ್. ರೆಗ್ಯುಲರ್ ಟ್ರಾಫಿಕ್ ಆಫ್ ರ್ಯಾಟ್ಸ್ ಅಂತ ಹೇಳಿದ್ರೆ, ಟ್ರಾಫಿಕ್ ಅಂದರೆ ಏನು, ಓಡಾಡ್ತಾ ಇರೋದು, ಜಾಮ್ ಆಗುವಂಥದ್ದು. ತುಂಬ ರ್ಯಾಟ್ಸ್ ಓಡಾಡ್ತಿತ್ತು ಅಂತ ಅಲ್ಲಿ. ಬೀಮ್ಸ್ಗೆ ಹೋಗ್ತಾಯಿತ್ತು, ಬೀಮ್ಸಿಂದ ಆಚೆ ಬರ್ತಾಯಿತ್ತು. ಐ ಮೇಡ್ ಮೈ ಬೆಡ್ ಆ್ಯಂಡ್ ಪುಲ್ಡ್ ಇಟ್ ಕ್ಲೋಸ್ ಟು ದ ವಾಲ್. ಸೊ ನಾನು ಬೆಡ್ನ ಸರಿ ಮಾಡಿಕೊಂಡೆ. ಮೇಡ್ ಮೈ ಬೆಡ್ ಅಂದರೆ ಬೆಡ್ನ ಸರಿ ಮಾಡೋವಂಥದ್ದು. ಪುಲ್ಡ್ ಇಟ್ ಟು ದ ವಾಲ್ ಅಂದರೆ ಗೋಡೆ ಪಕ್ಕಕ್ಕೆ ಎಳೆದೆ ಅದನ್ನು. ಐ ಲೇ ಡೌನ್ ಅಂದರೆ ಮಲಗೋದು. ಮಲಗಿದೆ. ಬಟ್ ಕುಡ್ ನಾಟ್ ಸ್ಲೀಪ್. ಕುಡ್ ನಾಟ್ ಅಂದರೆ ಆಗಲಿಲ್ಲ, ಮಲ್ಕೊಳ್ಳೋದಕ್ಕೆ ಆಗಲಿಲ್ಲ. ಐ ಗಾಟ್ ಅಪ್ ಆ್ಯಂಡ್ ವೆಂಟ್ ಔಟ್ ಟು ದ ವರಾಂಡಾ ಫಾರ್ ಅ ಲಿಟಲ್ ಏರ್. ಎದ್ದೆ, ವರಾಂಡಾಗೆ ಹೋದೆ ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ. ಬಟ್ ದ ವಿಂಡ್ ಗಾಡ್ ಸೀಮ್ ಟು ಹ್ಯಾವ್ ಟೇಕನ್ ಟೈಮ್ ಆಫ್. ಆದರೆ ಅಲ್ಲೂ ಗಾಳಿ ಬರ್ತಿರಲಿಲ್ಲ. ಗಾಳಿ ಕೂಡ ರಜೆ ತೊಗೊಂಡಂಗೆ ಕಾಣಿಸ್ತಾ ಇತ್ತು. ಟೇಕನ್ ಟೈಮ್ ಆಫ್ ಅಂದರೆ ರಜೆ ತೊಗೊಂಡಂಗೆ ಕಾಣಿಸ್ತಾ ಇತ್ತು. ಐ ವೆಂಟ್ ಬ್ಯಾಕ್ ಇನ್ ಟು ದ ರೂಮ್. ಮತ್ತೆ ವಾಪಸ್ ರೂಮ್ಗೆ ಹೋದೆ. ಗಾಳಿ ಬರ್ತಿಲ್ಲಲ್ಲ, ರೂಮ್ಗೆ ಹೋದೆ. ಆ್ಯಂಡ್ ಸ್ಯಾಟ್ ಡೌನ್ ಆನ್ ದ ಚೇರ್. ಸೊ ಅಲ್ಲೊಂದು ಚೇರ್ ಇತ್ತಲ್ಲ, ಅದ್ರ ಮೇಲೆ ಕೂತ್ಕೊಂಡೆ. ಐ ಓಪನ್ ದ ಬಾಕ್ಸ್ ಬಿನೀತ್ ದ ಟೇಬಲ್. ಬಿನೀತ್ ಅಂದರೆ ಕೆಳಗಡೆ, ಟೇಬಲ್ ಕೆಳಗಡೆ ಏನಿತ್ತು, ಒಂದು ಬಾಕ್ಸ್ ಇತ್ತು. ಆ್ಯಂಡ್ ಟುಕ್ ಔಟ್ ಅ ಬುಕ್. ಒಂದು ಬುಕ್ನ ತೊಗೊಂಡೆ ಅಲ್ಲಿಂದ. ದ ಮೆಟೀರಿಯಾ ಮೆಡಿಕಾ. ಆ ಬುಕ್ಕಿನ ಹೆಸರು ಮೆಟೀರಿಯಾ ಮೆಡಿಕಾ ಅಂತ. ಐ ಓಪನ್ಡ್ ಇಟ್ ಅಟ್ ದ ಟೇಬಲ್ ಆನ್ ವಿಚ್ ಸ್ಟುಡ್ ದ ಲ್ಯಾಂಪ್. ಸೊ ಅಟ್ ದ ಟೇಬಲ್ ಅಂದರೆ ನಿಯರ್ ದ ಟೇಬಲ್ ನಾನು ಏನು ಮಾಡಿದೆ, ಆ ಬುಕ್ಕನ್ನು ತೊಗೊಂಡು ಓಪನ್ ಮಾಡಿದೆ. ಆನ್ ವಿಚ್ ಸ್ಟುಡ್ ದ ಲ್ಯಾಂಪ್. ಸೊ ಆ ಟೇಬಲ್ ಮೇಲೆ ಏನಿತ್ತು ಅಂದರೆ ಒಂದು ಲ್ಯಾಂಪ್ ಇತ್ತು, ದೀಪ ಇತ್ತು. ಆ್ಯಂಡ್ ಅ ಲಾರ್ಜ್ ಮಿರರ್. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಕನ್ನಡಿ ಕೂಡ ಇತ್ತು. ಅ ಸ್ಮಾಲ್ ಕೂಮ್ ಲೇ ಬಿಸೈಡ್ ದ ಮಿರರ್. ಸೊ ಒಂದು ಚಿಕ್ಕ ಬಾಚಣೆಗೆ ಮಿರರ್ ಪಕ್ಕದಲ್ಲಿ ಇತ್ತು. ಒನ್ ಫೀಲ್ಸ್ ಟೆಂಪ್ಟೆಡ್ ಟು ಲುಕ್ ಇನ್ ಟು ಅ ಮಿರರ್ ವೆನ್ ಇಟ್ ಇಸ್ ನಿಯರ್ ಒನ್. ಸಾಮಾನ್ಯವಾಗಿ ಕನ್ನಡಿ ಇದ್ದರೆ ಯಾರೇ ಆದರೂ ಕೂಡ ಫೀಲ್ಸ್ ಟೆಂಪ್ಟೆಡ್, ಅಟ್ರಾಕ್ಟೆಡ್, ನೋಡಬೇಕು ಅಂತ ಅನಿಸುತ್ತೆ. ಆ ಕನ್ನಡಿ ಅಟ್ರಾಕ್ಟ್ ಮಾಡುತ್ತೆ ಅವ್ರನ್ನ. ಸೊ ಹಾಗೆ ಐ ಟುಕ್ ಅ ಲುಕ್. ನಾನು ನನ್ನನ್ನು ನೋಡಿಕೊಂಡೆ. ಇನ್ ದೋಸ್ ಡೇಸ್ ಐ ವಾಸ್ ಅ ಗ್ರೇಟ್ ಅಡ್ಮೈರರ್ ಆಫ್ ಬ್ಯೂಟಿ. ಸೊ ಆ ದಿನಗಳಲ್ಲಿ ಅಂದರೆ ಈಗ ಹೋಮಿಯೋಪತಿ ಡಾಕ್ಟರ್ಗೆ ಒಂದಷ್ಟು ವರ್ಷಗಳಾಗಿದೆ, ಮುಂಚೆ ಯಂಗ್ ಪರ್ಸನ್ ಆಗಿದ್ದಾರಲ್ವಾ. ಸೊ ಅಟ್ ದಟ್ ಟೈಮ್ ಐ ವಾಸ್ ಅ ಗ್ರೇಟ್ ಅಡ್ಮೈರರ್ ಅಂದರೆ ಮೆಚ್ಕೊಳ್ಳೋ ಅಂಥವ್ರು. ಓಕೆ. ಸೊ ಲವರ್ ಆಫ್ ಬ್ಯೂಟಿ, ನನ್ನ ಬ್ಯೂಟಿನ ನಾನೇ ಆಹ್ಲಾದಿಸೋ ಅಂತಹ ವ್ಯಕ್ತಿಯಾಗಿದ್ದೆ ಅಂತ. ಆ್ಯಂಡ್ ಐ ಬಿಲೀವ್ಡ್ ಇನ್ ಮೇಕಿಂಗ್ ಮೈ ಸೆಲ್ಫ್ ಲುಕ್ ಹ್ಯಾಂಡ್ಸಮ್. ನನ್ನನ್ನು ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋ ಥರದಲ್ಲಿ ನಾನು ನಂಬಿಕೆ ಇಟ್ಟಿದ್ದೆ. ಐ ವಾಸ್ ಅನ್ಮ್ಯಾರಿಡ್. ಮದುವೆ ಆಗಿಲ್ಲ ಅಂದರೆ ಸಾಮಾನ್ಯವಾಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಳ್ತಾರೆ. ಸೊ ಹಾಗೆ ಈ ಹೋಮಿಯೋಪತಿ ಡಾಕ್ಟರ್ ಕೂಡ ಮದುವೆ ಆಗಿರಲಿಲ್ಲ, ಚೆನ್ನಾಗಿ ಕಾಣಬೇಕು ಅಂತ ಅನ್ಕೋತಾ ಇದ್ದರು. ಆ್ಯಂಡ್ ಹಿ ವಾಸ್ ಆಲ್ಸೋ ಅ ಡಾಕ್ಟರ್ ಕೂಡ ಆಗಿದ್ದೆ ನಾನು. ಐ ಫೆಲ್ಟ್ ಐ ಹ್ಯಾಡ್ ಟು ಮೇಕ್ ಮೈ ಪ್ರೆಸೆನ್ಸ್ ಫೆಲ್ಟ್. ಸೊ ನಾನಿದ್ದರೆ ನನ್ನನ್ನು ಎಲ್ಲರೂ ನೋಡಬೇಕು ಅಂತ ಅಂದ್ಕೊಳ್ಳೋ ಹಾಗೆ ಇದ್ದರು ಅವರು. ಐ ಪಿಕ್ಡ್ ಅಪ್ ದ ಕೂಮ್. ಅಲ್ಲಿ ಒಂದು ಬಾಚಣಿಗೆ ಇತ್ತಲ್ವ, ತಗೊಂಡೆ ಅದನ್ನು. ಆ್ಯಂಡ್ ರ್ಯಾನ್ ಇಟ್ ಥ್ರೂ ಮೈ ಹೇರ್ ಅಂತ ಹೇಳಿದ್ರೆ ಬಾಚಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಡ್ಜಸ್ಟೆಡ್ ದ ಪಾರ್ಟಿಂಗ್.
ಸೊ ಮಧ್ಯ ಪಾರ್ಟಿಂಗ್ ಇರುತ್ತಲ್ವ, ಪಾರ್ಟಿಂಗ್ ಅಂತ ಹೇಳಿದ್ರೆ ಬೈತಲೆನ ಅಡ್ಜಸ್ಟ್ ಮಾಡಿದೆ ಸೊ ದ್ಯಾಟ್ ಇಟ್ ಲುಕ್ ಸ್ಟ್ರೇಟ್ ಆ್ಯಂಡ್ ನೀಟ್. ಸೊ ಆ ಬೈತಲೆ ಸ್ಟ್ರೈಟಾಗಿ ನೀಟಾಗಿರೋ ಥರ ಅಡ್ಜಸ್ಟ್ ಮಾಡಿದೆ. ಅಗೇನ್ ಐ ಹರ್ಡ್ ದ ಸೌಂಡ್ ಫ್ರಮ್ ಅಬೌವ್. ಆ ಸೌಂಡ್ ಮತ್ತೆ ನಂಗೆ ಕೇಳಿಸ್ತು. ಅಂದರೆ ರೂಮಿಗೆ ಎಂಟರ್ ಆದಾಗ ಸೌಂಡ್ ಕೇಳಿಸುತ್ತಲ್ವ ಅವ್ರಿಗೆ, ಆ ಥರ ಮತ್ತೆ ಸೌಂಡ್ ಕೇಳುತ್ತೆ. ಐ ಟುಕ್ ಅ ಕ್ಲೋಸ್ ಲುಕ್ ಅಟ್ ಮೈ ಫೇಸ್ ಇನ್ ದ ಮಿರರ್. ಸೊ ಮಿರರ್ ಹತ್ರಕ್ಕೆ ಹೋಗಿ ಮತ್ತಿನ್ನೊಂದು ಸ್ವಲ್ಪ ನೀಟಾಗಿ ಮುಖನ ನೋಡ್ತಾರೆ. ಐ ಮೇಡ್ ಎನ್ ಇಂಪಾರ್ಟೆಂಟ್ ಡಿಸಿಷನ್. ನೋಡಿದ್ಮೇಲೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮಾಡಿದೆ. ಐ ವುಡ್ ಶೇವ್ ಡೈಲಿ ಆ್ಯಂಡ್ ಗ್ರೋ ಅ ಥಿನ್ ಮಸ್ಟಾಶ್ ಟು ಲುಕ್ ಮೋರ್ ಹ್ಯಾಂಡ್ಸಮ್. ಅವ್ರೇನು ಅನ್ಕೋತಾರೆ ಅಂದರೆ ದಿನ ನಾನು ಶೇವ್ ಮಾಡಬೇಕು ಆ್ಯಂಡ್ ಒಂದು ಸಣ್ಣಗಿರುವಂತಹ ಮೀಸೆ ಬೆಳೆಸಬೇಕು, ಹ್ಯಾಂಡ್ಸಮಾಗಿ ಕಾಣಬೇಕು ಅಂತ ಅಂದ್ಕೊಳ್ತಾರೆ. ಐ ವಾಸ್ ಆಫ್ಟರ್ ಆಲ್ ಅ ಬ್ಯಾಚುಲರ್ ಆ್ಯಂಡ್ ಎ ಡಾಕ್ಟರ್. ಸೊ ನಾನು ಬ್ಯಾಚುಲರ್, ಇನ್ನೂ ಮದುವೆ ಆಗಿರಲಿಲ್ಲ, ಡಾಕ್ಟರ್ ಆಗಿದ್ದೆ, ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಐ ಲುಕ್ಡ್ ಇನ್ ಟು ದ ಮಿರರ್ ಆ್ಯಂಡ್ ಸ್ಮೈಲ್ಡ್. ಮಿರರ್ ನೋಡಿಬಿಟ್ಟು ನಗ್ತೆ ನಾನು. ಇಟ್ ವಾಸ್ ಅನ್ ಅಟ್ರಾಕ್ಟಿವ್ ಸ್ಮೈಲ್. ಅವ್ರ ಸ್ಮೈಲನ್ನು ಅವರೇ ಹೊಗಳ್ಕೊಳ್ತಾ ಇದ್ದಾರೆ, ಬ್ಯೂಟಿನ ಹೊಗಳ್ಕೊಳ್ತಿದ್ದಾರೆ. ಸೊ ನಾನು ಕನ್ನಡಿ ನೋಡಿ ನಗ್ತಾಗ ಅಟ್ರಾಕ್ಟಿವ್ ಸ್ಮೈಲ್ ಇತ್ತು. ಐ ಮೇಡ್ ಅನದರ್ ಅರ್ತ್ ಶೇಕಿಂಗ್ ಡಿಸಿಷನ್. ಮತ್ತಿನ್ನೊಂದು ಇಂಪಾರ್ಟೆಂಟ್ ಡಿಸಿಷನ್ ಮಾಡಿದೆ ನಾನು. ಅರ್ತ್ ಶೇಕಿಂಗ್ ಡಿಸಿಷನ್ ಮೀನ್ಸ್ ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಐ ವುಡ್ ಆಲ್ವೇಸ್ ಕೀಪ್ ದಟ್ ಅಟ್ರಾಕ್ಟಿವ್ ಸ್ಮೈಲ್ ಆನ್ ಮೈ ಫೇಸ್. ಆ ಡಿಸಿಷನ್ ಏನಾಗಿತ್ತಂದರೆ ಆ ಒಳ್ಳೆಯ ಸ್ಮೈಲ್ನ ನಾನು ಯಾವಾಗಲೂ ನನ್ನ ಫೇಸ್ ಮೇಲೆ ಇಟ್ಕೋತೀನಿ ಅಂತ. ಟು ಲುಕ್ ಮೋರ್ ಹ್ಯಾಂಡ್ಸಮ್. ಯಾಕೆ ಅಂದರೆ ಆ ಸ್ಮೈಲ್ ಅವ್ರಿಗೆ ಹ್ಯಾಂಡ್ಸಮ್ ಲುಕ್ ಕೊಡ್ತಾ ಇತ್ತು. ಐ ವಾಸ್ ಆಫ್ಟರ್ ಆಲ್ ಅ ಬ್ಯಾಚುಲರ್ ಆ್ಯಂಡ್ ಅ ಡಾಕ್ಟರ್ ಟು ಆನ್ ಟಾಪ್ ಆಫ್ ಇಟ್. ಯಾಕೆ ಅಂದರೆ ಅವ್ರು ಬ್ಯಾಚುಲರ್, ಡಾಕ್ಟರ್ ಆಗಿದ್ರು. ಎಗೈನ್ ಕೇಮ್ ದ್ಯಾಟ್ ನಾಯ್ಸ್ ಫ್ರಮ್ ಅಬೌವ್. ಮತ್ತೆ ಮೇಲ್ಗಡೆ ಸೌಂಡ್. ಐ ಗಾಟ್ ಅಪ್, ಪೇಸ್ಡ್ ಅಪ್ ಆ್ಯಂಡ್ ಡೌನ್ ದ ರೂಮ್. ಪೇಸ್ಡ್ ಅಪ್ ಆ್ಯಂಡ್ ಡೌನ್ ಅಂದರೆ ಮೂಡ್ ಅಪ್ ಆ್ಯಂಡ್ ಡೌನ್ ದ ರೂಮ್. ಸೊ ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು ರೂಮಲ್ಲಿ. ದೆನ್ ಅನದರ್ ಲವ್ಲಿ ಥಾಟ್ ಸ್ಟ್ರಕ್ ಮೀ. ಇನ್ನೊಂದು ಇಂಪಾರ್ಟೆಂಟ್ ಥಾಟ್ ಬಂತು ಅವ್ರ ಮೈಂಡಿಗೆ, ಯೋಚನೆ. ಐ ವುಡ್ ಮ್ಯಾರಿ. ಏನು ಯೋಚನೆ ಬಂತು? ನಾನು ಮದುವೆ ಆಗ್ತೀನಿ. ಐ ವುಡ್ ಗೆಟ್ ಮ್ಯಾರಿಡ್ ಟು ಅ ವುಮನ್ ಡಾಕ್ಟರ್ ಹೂ ಹ್ಯಾಡ್ ಪ್ಲೆಂಟಿ ಆಫ್ ಮನಿ ಆ್ಯಂಡ್ ಅ ಗುಡ್ ಮೆಡಿಕಲ್ ಪ್ರಾಕ್ಟೀಸ್. ಯಾವ ಥರ ಹುಡುಗಿಗೆ ಮದುವೆ ಆಗ್ತೀನಪ್ಪ ಅಂದರೆ ಅವಳು ಕೂಡ ಡಾಕ್ಟರ್ ಆಗಿರಬೇಕು, ತುಂಬ ದುಡ್ಡಿರಬೇಕು, ಗುಡ್ ಮೆಡಿಕಲ್ ಪ್ರಾಕ್ಟೀಸ್ ಕೂಡ ಮಾಡಿರಬೇಕು. ಶಿ ಹ್ಯಾಡ್ ಟು ಬಿ ಫ್ಯಾಟ್. ಅವಳು ದಪ್ಪಕ್ಕಿರಬೇಕು. ಫ್ಯಾಟ್ ಅಂದರೆ ದಪ್ಪ. ಫಾರ್ ಅ ವ್ಯಾಲಿಡ್ ರೀಸನ್, ಒಂದು ಮುಖ್ಯವಾದ ರೀಸನ್ಗೋಸ್ಕರ ಅವಳು ದಪ್ಪ ಇರಬೇಕು. ವ್ಯಾಲಿಡ್ ರೀಸನ್, ಮುಖ್ಯವಾದ ರೀಸನ್. ಇಫ್ ಐ ಮೇಡ್ ಸಮ್ ಸಿಲ್ಲಿ ಮಿಸ್ಟೇಕ್. ಏನಪ್ಪ ಆ ರೀಸನ್ ಅಂದರೆ ನಾನೇನಾದರೂ ಸಿಲ್ಲಿ ಮಿಸ್ಟೇಕ್ ಮಾಡಿದ್ರೆ ಆ್ಯಂಡ್ ನೀಡೆಡ್ ಟು ರನ್ ಅವೇ, ಸಿಲ್ಲಿ ಮಿಸ್ಟೇಕ್ ಮಾಡಿ ಅವಳಿಂದ ಓಡೋಗಬೇಕು ಅಂತಿದ್ರೆ, ಶಿ ಶುಡ್ ನಾಟ್ ಬಿ ಏಬಲ್ ಟು ರನ್ ಆಫ್ಟರ್ ಮೀ ಆ್ಯಂಡ್ ಕ್ಯಾಚ್ ಮೀ. ಅವಳು ನನ್ನ ಹಿಂದೆ ಓಡಿ ಬರಬಾರ್ದು, ನನ್ನ ಹಿಡ್ಕೋಬಾರ್ದು, ಅದಕ್ಕೆ ಅವಳು ದಪ್ಪಕ್ಕಿರಬೇಕು, ಓಡೋಕ್ಕಾಗಬಾರ್ದು ಅಂತ. ವಿತ್ ಸಚ್ ಥಾಟ್ಸ್ ಇನ್ ಮೈ ಮೈಂಡ್ ಐ ರೆಸ್ಯೂಮ್ಡ್ ಮೈ ಸೀಟ್ ಇನ್ ದ ಚೇರ್ ಇನ್ ಫ್ರಂಟ್ ಆಫ್ ದ ಟೇಬಲ್. ಆ ಯೋಚನೆಗಳನ್ನ ಮಾಡ್ತಾ ನಾನೇನು ಮಾಡಿದೆ, ಮತ್ತೆ ಸೀಟ್ ಮೇಲೆ ಕೂತ್ಕೊಂಡೆ. ರೆಸ್ಯೂಮ್ಡ್ ಅಂದರೆ ಅವ್ರು ನಿಂತ್ಕೊಂಡು ಓಡಾಡ್ತಿರ್ತಾರಲ್ವ, ರೆಸ್ಯೂಮ್ಡ್ ಅಂದರೆ ಮತ್ತೆ ಕಂಟಿನ್ಯೂ ಮಾಡಿದೆ ಕೂತ್ಕೊಳ್ಳೋಕ್ಕೆ. ಚೇರ್ ಮೇಲೆ ಕೂತ್ಕೊಂಡ್ರು, ಅದು ಟೇಬಲ್ ಮುಂದೆ ಇತ್ತು. ದೇರ್ ವರ್ ನೋ ಸೌಂಡ್ಸ್ ಫ್ರಮ್ ಅಬೌವ್. ಇನ್ಯಾವ ಸೌಂಡ್ಸು ಇರಲಿಲ್ಲ ಮೇಲ್ಗಡೆಯಿಂದ. ಸಡನ್ಲಿ ದೇರ್ ಕೇಮ್ ಅ ಡಲ್ ಥಡ್ ಆ್ಯಸ್ ಇಫ್ ಅ ರಬ್ಬರ್ ಟ್ಯೂಬ್ ಹ್ಯಾಡ್ ಫಾಲನ್. ಸೊ ಏನು ಸೌಂಡ್ ಇರಲಿಲ್ಲ, ಸಡನ್ನಾಗಿ ಒಂದು ರಬ್ಬರ್ ಟ್ಯೂಬು ಥಡ್ ಅಂತ ಮೇಲ್ಗಡೆಯಿಂದ ಬಿದ್ದಂಗೆ ಆಯಿತು ಅವ್ರಿಗೆ. ಇಟ್ ಹ್ಯಾಡ್ ಫಾಲನ್ ಟು ದ ಗ್ರೌಂಡ್. ಯಾವ ರೀತಿ ಆಯ್ತಪ್ಪ ಅಂದರೆ ಥಡ್ ಅಂತ ನೆಲದ ಮೇಲೆ ಬಿದ್ದಂಗೆ ಆಯಿತು. ಶ್ಯೂರ್ಲಿ ನಥಿಂಗ್ ಟು ವರಿ ಅಬೌಟ್. ಆದರೂ ಏನು ಯೋಚನೆ ಮಾಡೋಂಗಿಲ್ಲ, ಮಾಮೂಲಿ ಇಲಿಗಳಾಗಿರುತ್ತೆ ಅಂತ ಅಂದ್ಕೊಂಡ್ರು. ಈವನ್ ಸೋ ಐ ಥಾಟ್ ಐ ವುಡ್ ಟರ್ನ್ ಅರೌಂಡ್ ಆ್ಯಂಡ್ ಟೇಕ್ ಅ ಲುಕ್. ಹಾಗಂತ ಅಂದ್ಕೊಂಡ್ರೂ ಕೂಡ, ಈವನ್ ಸೋ ಐ ಥಾಟ್, ಹಂಗೆ ಅಂದ್ಕೊಂಡ್ರೂ ಕೂಡ ನಾನು ಸ್ವಲ್ಪ ತಿರುಗಿಬಿಟ್ಟು ನೋಡೋಣ ಅಂತ ನೋಡಿದೆ. ನೋ ಸೂನರ್ ಹ್ಯಾಡ್ ಐ ಟರ್ನ್ಡ್ ದ್ಯಾನ್ ಅ ಫ್ಯಾಟ್ ಸ್ನೇಕ್ ರಿಗಲ್ಡ್ ಓವರ್ ದ ಬ್ಯಾಕ್ ಆಫ್ ದ ಚೇರ್. ನಾನು ಹಿಂಗೆ ಟರ್ನ್ ಆಗೋಕ್ಕಿಲ್ಲ ಅಷ್ಟರೊಳಗೆ ಒಂದು ಸ್ನೇಕ್, ದಪ್ಪಗಿರೋ ಸ್ನೇಕ್, ರಿಗಲ್ಡ್ ಓವರ್ ಅಂದರೆ ಹೊರಳಾಡ್ತು. ಎಲ್ಲಿ? ಓವರ್ ದ ಬ್ಯಾಕ್ ಆಫ್ ದ ಚೇರ್ ಆ್ಯಂಡ್ ಲ್ಯಾಂಡೆಡ್ ಆನ್ ಮೈ ಶೋಲ್ಡರ್. ನಾನು ತಿರುಗಿ ನೋಡೋಕ್ಕಿಲ್ಲ, ದಪ್ಪುದು ಸ್ನೇಕ್, ಹಾವು ಹೊರಳಾಡ್ಕೊಂಡು ನನ್ನ ಶೋಲ್ಡರ್ ಮೇಲೆ ಬಂದುಬಿಡ್ತು. ದ ಸ್ನೇಕ್ಸ್ ಲ್ಯಾಂಡಿಂಗ್ ಆನ್ ಮೀ ಆ್ಯಂಡ್ ಮೈ ಟರ್ನಿಂಗ್ ವರ್ ಸೈಮಲ್ಟೇನಿಯಸ್. ಸೈಮಲ್ಟೇನಿಯಸ್ ಅಂದರೆ ಒಂದೇ ಟೈಮಲ್ಲಿ ಆಗೋದು. ನಾನು ಹಿಂಗೆ ತಿರುಗಿ ನೋಡೋದಕ್ಕೂ ಅದು ಹರ್ಕೊಂಡು ಬಂದು ನನ್ನ ಶೋಲ್ಡರ್ ಮೇಲೆ ಬಂದಿದ್ದಕ್ಕೂ ಒಂದೇ ಟೈಮ್ ಆಯಿತು. ಐ ಡಿಂಟ್ ಜಂಪ್. ನಾನು ಸಡನ್ನಾಗಿ ಜಂಪ್ ಮಾಡಲಿಲ್ಲ. ಐ ಡಿಂಟ್ ಟ್ರೆಂಬಲ್. ನಾನು ನಡುಗ್ಲೂ ಇಲ್ಲ. ಟ್ರೆಂಬಲ್ ಮೀನ್ಸ್ ನಡುಗೋದು. ಐ ಡಿಂಟ್ ಕ್ರೈ ಔಟ್. ಕಿರ್ಚ್ಲೂ ಇಲ್ಲ. ದೇರ್ ವಾಸ್ ನೋ ಟೈಮ್ ಟು ಡೂ ಎನಿ ಸಚ್ ಥಿಂಗ್. ಅದ್ಮೇಲೆ ಬಂದ್ಬಿಟ್ಟಿದೆ. ಕಿರ್ಚಿದ್ರೆ, ನಿಂತ್ಕೊಂಡ್ರೆ, ಕಚ್ಬಿಟ್ರೆ ನನಗೆ ಆ ಟೈಮೇ ಇರಲಿಲ್ಲ. ದ ಸ್ನೇಕ್ ಸ್ಲಿದರ್ಡ್ ಅಲಾಂಗ್ ಮೈ ಶೋಲ್ಡರ್. ಸ್ಲಿದರ್ಡ್ ಅಂದರೆ ಅದು ಹರಿಯುತ್ತೆ ಅಲ್ವಾ, ಸೊ ಶೋಲ್ಡರ್ ಮೇಲೆ ಹರಿತು ಅದು. ಆ್ಯಂಡ್ ಕಾಯಿಲ್ಡ್ ಅರೌಂಡ್ ಮೈ ಲೆಫ್ಟ್ ಆರ್ಮ್. ಅಲ್ಲಿಂದ ಬಂದು ಲೆಫ್ಟ್ ಆರ್ಮ್ ಎಡಗಡೆ ತೋಳಿಗೆ ಬಂದು ಕಾಯಿಲ್ಡ್ ಅಂದರೆ ಸುತ್ತಕೋತು. ಅಬೌವ್ ದ ಎಲ್ಬೋ. ಎಲ್ಬೋ ಮೇಲ್ಗಡೆ
ತೋಳಲ್ಲಿ ಸುತ್ತಕೊಳ್ತದು. The hood was spread out and its head was hardly 3 or 4 inches from my face. ಹುಡ್ ಅಂತ ಹೇಳಿದ್ರೆ ಈ ಥರ ಇರುತ್ತೆ ಅಲ್ಲ, ಸೊ ದಟ್ ಒನ್ ಈಸ್ ಕಾಲ್ಡ್ ಆಸ್ ಹುಡ್ ಆಫ್ ಅ ಸ್ನೇಕ್. ಸೊ ಅದು ಸ್ಪ್ರೆಡ್ ಔಟ್ ಅಂದರೆ ಬಿಡಿಸ್ತು. ಅದ್ರ ತಲೆ ಎಷ್ಟು ದೂರ ಇತ್ತಪ್ಪ ಅಂದರೆ ಬರೀ 3-4 ಇಂಚಿತ್ತು ನನ್ನ ಫೇಸಿಂದ, 3-4 ಇಂಚು ಇಲ್ಲೇ ಹತ್ತಿರದಲ್ಲಿತ್ತು. ಐ ವುಡ್ ನಾಟ್ ಬಿ ಕರೆಕ್ಟ್ ಟು ಸೇ ಮಿಯರ್ಲಿ ದಟ್ ಐ ಸ್ಯಾಡ್ ದೇರ್ ಹೋಲ್ಡಿಂಗ್ ಮೈ ಬ್ರೆತ್. ಸೊ ನಾನು ಬರೀ ನನ್ನ ಉಸಿರು ಹಿಡ್ಕೊಂಡು ಕೂತ್ಕೊಂಡ್ರೆ ಅಂದರೆ ಸಾಲಲ್ಲ. ಐ ವಾಸ್ ಟರ್ನ್ ಟು ಸ್ಟೋನ್. ಹೇಗೆ ಕೂತೆಪ್ಪ ಅನ್ನೋ ಒಂದು ಕಲ್ಲು ಥರ ಕೂತ್ಕೊಂಡ್ಬಿಟ್ಟೆ. ಟರ್ನ್ ಟು ಸ್ಟೋನ್, ಕಲ್ಲು ಥರ ಕೂತ್ಕೊಂಡೆ. ಬಟ್ ಮೈ ಮೈಂಡ್ ವಾಸ್ ವೆರಿ ಆ್ಯಕ್ಟಿವ್. ನನ್ನ ಬಾಡಿ ಕಲ್ಲು ಥರ ಆಗಿಬಿಟ್ಟಿತ್ತು, ಮೈಂಡು ತುಂಬ ಚುರುಕಾಗಿತ್ತು. ದ ಡೋರ್ ಓಪನ್ಡ್ ಇನ್ ಟು ಡಾರ್ಕ್ನೆಸ್. ಡೋರು ಓಪನ್ ಮಾಡಿದ್ರೆ ಅಲ್ಲಿ ಆಚೆ ಏನು ಕಾಣಿಸ್ತಾ ಇತ್ತು? ಡಾರ್ಕ್ನೆಸ್, ಕತ್ಲು ಕಾಣಿಸ್ತಾ ಇತ್ತು. ದ ರೂಮ್ ವಾಸ್ ಸರೌಂಡೆಡ್ ಬೈ ಡಾರ್ಕ್ನೆಸ್. ಸೊ ರೂಮಿಂದ ಆಚೆ ಪೂರ್ತಿ ಕತ್ಲಾಗ್ಬಿಟ್ಟಿತ್ತು. ಯಾಕೆ? ರಾತ್ರಿ ಆಗಿತ್ತಲ್ವ ಅದಕ್ಕೆ. ಇನ್ ದ ಲೈಟ್ ಆಫ್ ದ ಲ್ಯಾಂಪ್ ಐ ಸ್ಯಾಡ್ ದೇರ್ ಲೈಕ್ ಅ ಸ್ಟೋನ್ ಇಮೇಜ್ ಇನ್ ದ ಫ್ಲೆಶ್. ಸೊ ಲ್ಯಾಂಪ್ದು ಬೆಳಕು ಮಾತ್ರ ಇದ್ದಿದ್ದು, ಸುತ್ತ ಕತ್ಲಿತ್ತು, ಅದ್ರ ಮುಂದೆ ಒಂದು ಕಲ್ಲು ರೀತಿ ನಾನು ಕೂತ್ಕೊಂಡ್ಬಿಟ್ಟೆ. ಮಾಂಸ ಇರೋವಂತಹ ಒಂದು ಕಲ್ಲು. ಫ್ಲೆಶ್ ಅಂದರೆ ಮಾಂಸ, ಹ್ಯೂಮನ್ ಬೀಯಿಂಗ್ ಅಲ್ವಾ, ಆದರೂ ಕಲ್ಲು ಥರ ಕೂತ್ಕೊಂಡೆ. ಐ ಫೆಲ್ಟ್ ದೆನ್ ದ ಗ್ರೇಟ್ ಪ್ರೆಸೆನ್ಸ್ ಆಫ್ ದ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್ ಆ್ಯಂಡ್ ದಿಸ್ ಯೂನಿವರ್ಸ್. ಸೊ ಆವಾಗ ನನಗೆ ದೇವರಿದ್ದಾನೆ ಅನ್ನೋ ಒಂದು ನೆನಪಾಯಿತು. ಗಾಡ್ ವಾಸ್ ದೇರ್, ದೇವರಿದ್ದಾನೆ. ಸಪೋಸ್ ಐ ಸೆಟ್ ಸಮಥಿಂಗ್ ಆ್ಯಂಡ್ ಹಿ ಡಿಡ್ ನಾಟ್ ಲೈಕ್ ಇಟ್. ನಾನೇನೋ ಹೇಳಿ ದೇವ್ರು ಇಷ್ಟಪಡಲಿಲ್ಲ ಅಂದರೆ, ಐ ಟ್ರೈಡ್ ಇನ್ ಮೈ ಇಮ್ಯಾಜಿನೇಷನ್ ಟು ರೈಟ್ ಇನ್ ಬ್ರೈಟ್ ಲೆಟರ್ಸ್ ಔಟ್ಸೈಡ್ ಮೈ ಲಿಟಲ್ ಹಾರ್ಟ್ ದ ವರ್ಡ್ಸ್ ಓ ಗಾಡ್. ಸೊ ನನ್ನ ಇಮ್ಯಾಜಿನೇಷನಲ್ಲಿ ಬ್ರೈಟ್ ಲೆಟರ್ಸಲ್ಲಿ ನಾನು ಬರೆದೆ ಏನಂತ, ಓ ಗಾಡ್. ದೇರ್ ವಾಸ್ ಸಮ್ ಪೇನ್ ಇನ್ ಮೈ ಲೆಫ್ಟ್ ಆರ್ಮ್. ಸೊ ಎಡಗಡೆ ಆ ಹಾವು ಸುತ್ತಕೊಂಡಿರೋದ್ರಿಂದ ನನಗೆ ನೋವಿತ್ತು. ಇಟ್ ವಾಸ್ ಆ್ಯಸ್ ಇಫ್ ಅ ಥಿಕ್ ಲೆಡನ್ ರಾಡ್. ಸೊ ಅದು ಸುತ್ತಕೊಂಡಿದ್ದು ಹೇಗಿತ್ತಪ್ಪ ಅಂದರೆ ಲೆಡನ್ ರಾಡ್ ಇದ್ದಂಗೆ ಇತ್ತದು. ನೋ, ಆ ರಾಡ್ ಮೇಡ್ ಆಫ್ ಮೋಲ್ಟನ್ ಫೈರ್. ಇಲ್ಲ, ಆ ರೀತಿ ಇರಲಿಲ್ಲ. ಆ ರಾಡ್ ಯಾವುದರಿಂದ ಮಾಡಿರೋಂಗಿತ್ತಪ್ಪ ಅಂದರೆ ಬೆಂಕಿಲಿ ಮಾಡ್ದಂಗಿತ್ತು. ಇಟ್ ವಾಸ್ ಸ್ಲೋಲಿ ಬಟ್ ಪವರ್ಫುಲಿ ಕ್ರಷಿಂಗ್ ಮೈ ಆರ್ಮ್. ಕ್ರಷಿಂಗ್ ಅಂದರೆ ಪುಡಿ ಮಾಡ್ದಂಗಿತ್ತು, ಅದು ಹಿಚ್ಚಿಕ್ತಾ ಇತ್ತಲ್ಲಿ ಬಂದ್ಬಿಟ್ಟು. ದ ಆರ್ಮ್ ವಾಸ್ ಬಿಗಿನಿಂಗ್ ಟು ಬಿ ಡ್ರೈನ್ಡ್ ಆಫ್ ಆಲ್ ಸ್ಟ್ರೆಂತ್. ವಾಟ್ ಕುಡ್ ಐ ಡೂ? ಸೊ ಆಮಲ್ಲಿದ್ದಂತಹ ಶಕ್ತಿ ಎಲ್ಲ ಕಳೆದೋಗ್ತಾ ಇದೆ ಅನ್ನೋ ಥರ ಇತ್ತು. ಡ್ರೈನ್ಡ್ ಔಟ್ ಅಂತ ಹೇಳಿದ್ರೆ ಪೂರ್ತಿ ಹೊಟ್ಟೋಗ್ತಾ ಇದೆ ಅನ್ನೋ ಥರ ಇತ್ತು. ಏನು ಮಾಡಲಿ ನಾನು? ಏನು ಮಾಡೋಕ್ಕಾಗ್ತಿತ್ತು? ಅಟ್ ಮೈ ಸ್ಲೈಟೆಸ್ಟ್ ಮೂಮೆಂಟ್ ದ ಸ್ನೇಕ್ ವುಡ್ ಸ್ಟ್ರೈಕ್ ಮೀ. ಸ್ವಲ್ಪ ಮೂವ್ ಮಾಡಿದ್ರು ಆ ಸ್ನೇಕು 4-5 ಇಂಚ್ ಮಾತ್ರ ಆ ಕಡೆ ಇದೆ, ಕಚ್ಚಿಬಿಡ್ಬೋದು. ಸ್ಟ್ರೈಕ್ ಮೀ. ಡೆತ್ ಲರ್ಕ್ಡ್ 4 inches ಅವೇ. ಸೊ ಡೆತ್ತು ಅಂದರೆ ಸಾವು ಬಚ್ಚಿಟ್ಕೊಂಡಿತ್ತು. ಎಲ್ಲಿ ಬಚ್ಚಿಟ್ಕೊಂಡಿತ್ತು? ಬರೀ ಸ್ವಲ್ಪ ಇಂಚಸ್ಗಳ ಪಕ್ಕದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿತ್ತು. ಸಾವೇ ಕಾದಂಗಿತ್ತು ಅಲ್ಲಿ. ಸಪೋಸ್ ಇಟ್ ಸ್ಟ್ರಕ್, ವಾಟ್ ವಾಸ್ ದ ಮೆಡಿಸಿನ್ ಐ ಹ್ಯಾಡ್ ಟು ಟೇಕ್? ಸೊ ಅದು ಸಡನ್ನಾಗಿ ಕಚ್ಬಿಟ್ರೆ ಏನು ಮೆಡಿಸಿನ್ ತೊಗೋಬೇಕು ನಾನು? ದೇರ್ ವರ್ ನೋ ಮೆಡಿಸಿನ್ಸ್ ಇನ್ ದ ರೂಮ್. ರೂಮಲ್ಲಿ ಯಾವ ಮೆಡಿಸಿನ್ಸು ಇರಲಿಲ್ಲ. ಐ ವಾಸ್ ಬಟ್ ಅ ಪುವರ್, ಫೂಲಿಶ್ ಆ್ಯಂಡ್ ಸ್ಟುಪಿಡ್ ಡಾಕ್ಟರ್. ನಾನೊಬ್ಬ ಬಡವ, ಫೂಲಿಶ್, ದಡ್ಡ ಮತ್ತು ಸ್ಟುಪಿಡ್ ಡಾಕ್ಟರ್ ಆಗಿದ್ದೆ. ಐ ಫರ್ಗಾಟ್ ಮೈ ಡೇಂಜರ್ ಆ್ಯಂಡ್ ಸ್ಮೈಲ್ ಫೀಬ್ಲಿ ಅಟ್ ಮೈ ಸೆಲ್ಫ್. ನನ್ನ ಡೇಂಜರ್ ಮರ್ತೋಯ್ತು. ನನ್ನ ಬಗ್ಗೆ ನಾನೇ ನೋಡಿ ಒಂದು ವೀಕಾಗಿ ಒಂದು ಸ್ಮೈಲ್ ಕೊಟ್ಟೆ. ಸೊ ಫೀಬ್ಲಿ ಅಂದರೆ ವೀಕ್ಲಿ. ಇಟ್ ಸೀಮ್ಡ್ ಆ್ಯಸ್ ಇಫ್ ಗಾಡ್ ಅಪ್ರಿಷಿಯೇಟೆಡ್ ದ್ಯಾಟ್. ಸೊ ನಾನು ಸ್ಮೈಲ್ ಕೊಟ್ಟ ತಕ್ಷಣ ಗಾಡ್ ಅದನ್ನು ಹೊಗಳದಂಗಿತ್ತು. ದೇವರು ಹೊಗಳದ್ನೇನೋ ಆ ಸ್ಮೈಲ್ನ ಅನ್ನೋ ಹಾಗಿತ್ತು. ದ ಸ್ನೇಕ್ ಟರ್ನ್ಡ್ ಇಟ್ಸ್ ಹೆಡ್. ಸ್ನೇಕು ಅದ್ರ ಹೆಡ್ನ ಟರ್ನ್ ಮಾಡ್ತು. ಇಟ್ ಲುಕ್ಡ್ ಇನ್ ಟು ದ ಮಿರರ್. ಸೊ ಟರ್ನ್ ಮಾಡಿದ ತಕ್ಷಣ ಏನು ನೋಡ್ತು? ಕನ್ನಡಿ ನೋಡ್ತು. ಆ್ಯಂಡ್ ಸಾ ಇಟ್ಸ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದರೆ ಪ್ರತಿಬಿಂಬ ನೋಡ್ತು. ಐ ಡು ನಾಟ್ ಕ್ಲೇಮ್ ದ್ಯಾಟ್ ಇಟ್ ವಾಸ್ ದ ಫಸ್ಟ್ ಸ್ನೇಕ್ ದಟ್ ಹ್ಯಾಡ್ ಎವರ್ ಲಿಕ್ಡ್ ಇನ್ ಟು ಅ ಮಿರರ್. ಸೊ ನಾನೇನು ಹೇಳಲ್ಲ ಅದೇ ಫಸ್ಟು ಸ್ನೇಕು ಅದು ಮಿರರ್ ನೋಡ್ತೇನೋ ಅಂತ ಹೇಳಲ್ಲ. ಬಟ್ ಇಟ್ ವಾಸ್ ಸರ್ಟನ್ ದ್ಯಾಟ್ ದ ಸ್ನೇಕ್ ವಾಸ್ ಲುಕಿಂಗ್ ಇನ್ ಟು ದ ಮಿರರ್. ಆದರೆ ಅದು ಗ್ಯಾರಂಟಿ, ಸರ್ಟನ್ ಮೀನ್ಸ್ ಗ್ಯಾರಂಟಿ, ಆ ಸ್ನೇಕ್ ಮಿರರ್ನೇ ನೋಡ್ತಾ ಇತ್ತು. ವಾಸ್ ಇಟ್ ಅಡ್ಮೈರಿಂಗ್ ಇಟ್ಸ್ ಓನ್ ಬ್ಯೂಟಿ? ಅದ್ರ ಬ್ಯೂಟಿನ ಅದು ಮೆಚ್ಕೋತಾ ಇತ್ತಾ? Was it trying to make an important decision about growing a mustache or using eyeshadow and mascara or wearing a vermilion spot on its forehead? ಸೊ ಮಿರರ್ನ ನೋಡ್ಬಿಟ್ಟು ಇಂಪಾರ್ಟೆಂಟ್ ಡಿಸಿಷನ್ ಮಾಡ್ತಾ ಇತ್ತಾ ಅದು? ಅಬೌಟ್ ಗ್ರೋಯಿಂಗ್ ಅ ಮಸ್ಟ್ಯಾಶ್ ಅಂದರೆ ಮೀಸೆ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆರ್ ಯೂಸಿಂಗ್ ಐ ಶ್ಯಾಡೋ ಅಂದರೆ ಹುಡುಗಿರು ಐ ಮೇಲೆ ಹಾಕ್ಕೊಳ್ತಾರಲ್ಲ, ಐ ಶ್ಯಾಡೋ ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಮಸ್ಕರ ಅಂದರೆ ರೆಪ್ಪೆಗೆ ಹಾಕ್ಕೊಳ್ತಾರಲ್ಲ, ಮಸ್ಕರ ಹಾಕ್ಕೋಬೇಕು ಅಂದ್ಕೋತಿದ್ಯಾ? ಆರ್ ವೇರಿಂಗ್ ಅ ವರ್ಮಿಲಿಯನ್ ಸ್ಪಾಟ್ ಅಂದರೆ ಕುಂಕುಮ ಇಟ್ಕೋಬೇಕು ಅನ್ಕೋತಿದ್ಯಾ?
ಫೋರ್ ಹೆಡ್ ಅಂದರೆ ಹಣೆ ಮೇಲೆ ಕುಂಕುಮ ಇಟ್ಕೋತಾರಲ್ಲ ಆ ಥರ ಇಟ್ಕೋಬೇಕು ಅನ್ಕೋತಿದ್ಯಾ? ಐ ಡಿಡ್ ನಾಟ್ ನೋ ಎನಿಥಿಂಗ್ ಫಾರ್ ಸರ್ಟನ್. ನನಗೆ ಗ್ಯಾರಂಟಿಯಾಗಿ ಏನೂ ಗೊತ್ತಿರಲಿಲ್ಲ. ವಾಟ್ ಸೆಕ್ಸ್ ವಾಸ್ ದಿಸ್ ಸ್ನೇಕ್? ಅದು ಯಾವ ಸೆಕ್ಸ್ ಅಂದರೆ ಅದು ಹುಡುಗನ ಅಂತಲೇ ಗೊತ್ತಿರಲಿಲ್ಲ ನನಗೆ. ವಾಸ್ ಇಟ್ ಮೇಲ್ ಆ ಫೀಮೇಲ್? ಹುಡುಗಿನ ಅದು? ಐ ವಿಲ್ ನೆವರ್ ನೋ. ಫಾರ್ ದ ಸ್ನೇಕ್ ಅನ್ವೌಂಡ್ ಇಟ್ ಸೆಲ್ಫ್ ಫ್ರಮ್ ಮೈ ಆರ್ಮ್ ಆ್ಯಂಡ್ ಸ್ಲೋಲಿ ಸ್ಲಿದರ್ಡ್ ಇನ್ ಟು ಮೈ ಲ್ಯಾಪ್. ಸೊ ಆ ಸ್ನೇಕ್ ಏನು ಮಾಡ್ತು, ಕನ್ನಡಿ ನೋಡಿದ ತಕ್ಷಣ ಸುತ್ತಕೊಂಡಿತ್ತಲ್ಲ ಅದನ್ನು ಅನ್ವೌಂಡ್ ಅಂತ ಹೇಳಿದ್ರೆ ಬಿಡಿಸ್ಕೊಂಡು ಸ್ಲೋ ಆಗಿ ಅವ್ರದ್ದು ಲ್ಯಾಪ್ ಅಂತ ಹೇಳಿದ್ರೆ ತೊಡೆ ಮೇಲೆ ಹರಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಫ್ರಮ್ ದೇರ್ ಇಟ್ ಕ್ರೆಪ್ಟ್ ಆನ್ ಟು ದ ಟೇಬಲ್. ತೊಡೆ ಮೇಲೆ ಹರಿದು ಅಲ್ಲಿಂದ ಟೇಬಲ್ ಮೇಲೆ ಹರಿದೋಯ್ತು. ಆ್ಯಂಡ್ ಮೂವ್ ಟುವರ್ಡ್ಸ್ ದ ಮಿರರ್. ಟೇಬಲ್ ಮೇಲಿಂದ ಮಿರರ್ ಹತ್ರಕ್ಕೆ ಹೋಯಿತು. ಪರ್ಹ್ಯಾಪ್ಸ್ ಇಟ್ ವಾಂಟೆಡ್ ಟು ಎಂಜಾಯ್ ಇಟ್ಸ್ ರಿಫ್ಲೆಕ್ಷನ್ ಅಟ್ ಕ್ಲೋಸ್ಡ್ ಕ್ವಾರ್ಟರ್ಸ್. ಪರ್ಹ್ಯಾಪ್ಸ್ ಅಂದರೆ ಮೇ ಬಿ, ಬಹುಶಃ ಅದರ ರಿಫ್ಲೆಕ್ಷನ್ನ ಅದು ಹತ್ತಿರದಿಂದ ನೋಡೋಕ್ಕೆ ಇಷ್ಟಪಡ್ತು ಅನಿಸುತ್ತೆ. ಸೊ ಹತ್ತಿರಕ್ಕೆ ಹೋಯಿತು. ನಾನು ಗ್ರಾನೈಟಲ್ಲಿ ಕಟ್ ಮಾಡಿದ್ದು ಜಸ್ಟ್ ಒಂದು ಇಮೇಜ್ ಥರ ಇದ್ದೆ ನಾನು. ಐ ವಾಸ್ ಸಡನ್ಲಿ ಅ ಮ್ಯಾನ್ ಆಫ್ ಫ್ಲೆಶ್ ಆ್ಯಂಡ್ ಬ್ಲಡ್. ಸೊ ಅಲ್ಲಿವರೆಗೂ ಕಲ್ಲು ಥರ ಇದ್ದವನು ಸಡನ್ನಾಗಿ ನಾನು ಮನುಷ್ಯ ಅನ್ನೋ ಥರ ನನಗೆ ಗೊತ್ತಾಯಿತು. ಸ್ಟಿಲ್ ಹೋಲ್ಡಿಂಗ್ ಮೈ ಬ್ರೆತ್, ಇನ್ನೂ ಉಸಿರು ಇಟ್ಕೊಂಡಿದ್ದೆ. ಐ ಗಾಟ್ ಅಪ್ ಫ್ರಮ್ ದ ಚೇರಿಂದ ಎದ್ದೆ. ಐ ಕ್ವೈಟ್ಲಿ ವೆಂಟ್ ಔಟ್ ಥ್ರೂ ದ ಡೋರ್ ಇನ್ ಟು ದ ವರಾಂಡಾ. ಸೊ ಮೆತ್ತಿಗೆ ಆಚೆ ಹೋಗಿ ವರಾಂಡಾ ಹೊರಟೋಗ್ಬಿಟ್ಟೆ. ಫ್ರಮ್ ದೇರ್ ಐ ಲೆಫ್ಟ್ ಇನ್ ಟು ದ ಯಾರ್ಡ್. ಲೆಫ್ಟ್ ಅಂದರೆ ಜಂಪ್ಡ್, ಯಾರ್ಡ್ ಅಂದರೆ ಜಾಗ ಇತ್ತಲ್ವ ಅಲ್ಲಿಗೆ ಜಂಪ್ ಮಾಡಿ ಹೊರಟೋದೆ. ಆ್ಯಂಡ್ ರ್ಯಾನ್ ಫಾರ್ ಆಲ್ ಐ ವಾಸ್ ವರ್ತ್. ಸೊ ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಹೊರಟೋದೆ. ಫ್ಯೂ ಈಚ್ ಆಫ್ ಅಸ್ ಹೀವ್ಡ್ ಅ ಸೈ ಆಫ್ ರಿಲೀಫ್. ಸೊ ಅಲ್ಲಿ ಎಲ್ಲರೂ ಇದನ್ನು ಕೇಳಿಸ್ಕೊತಿದ್ದವರೆಲ್ಲ ಹುಫ್ ಅಂತ ಹೇಳಿ ಒಂದು ರಿಲೀಫ್ ಸೌಂಡ್ ಬಂತು ಅವನಿಂದ. ಸಂಬಡಿ ಆಸ್ಟ್, ಡಾಕ್ಟರ್ ಈಸ್ ಯುವರ್ ವೈಫ್ ವೆರಿ ಫ್ಯಾಟ್? ಸೊ ಯಾರೋ ಕೇಳಿದ್ರು, ನಿಮ್ಮ ವೈಫ್ ತುಂಬ ಫ್ಯಾಟಾಗಿದ್ದಾರಾ, ದಪ್ಪಕ್ಕಿದ್ದಾರಾ? ನೋ, ದ ಡಾಕ್ಟರ್ ಸೆಡ್ ಗಾಡ್ ವಿಲ್ಡ್ ಅದರ್ವೈಸ್. ಸೊ ಡಾಕ್ಟರ್ ಏನು ಅಂದ್ಕೊಂಡಿದ್ರು, ಫ್ಯಾಟ್ ಹೆಂಡತಿ ಬೇಕು ಅಂತ ಅಂದ್ಕೊಂಡಿದ್ರು, ಓಡಬಾರ್ದು ಅಂತ ಅಂದ್ಕೊಂಡಿದ್ರು. ಆದರೆ ದೇವರು ಬೇರೆಯೇ ಅಂದ್ಕೊಂಡಿತ್ತಂತೆ. ಗಾಡ್ ವಿಲ್ಡ್ ಅದರ್ವೈಸ್. ವಿಲ್ಡ್ ಅಂದರೆ ದೇವರ ಇಚ್ಛೆನೇ ಬೇರೆ ಆಗಿತ್ತು. ಮೈ ಲೈಫ್ ಕಂಪ್ಯಾನಿಯನ್ ಈಸ್ ಅ ಥಿನ್ ರೀಡಿ ಪರ್ಸನ್. ನನ್ನ ಲೈಫ್ ಕಂಪ್ಯಾನಿಯನ್ ಅಂದರೆ ಪಾರ್ಟ್ನರ್ ಹೇಗಿದ್ರಪ್ಪ ಅಂದರೆ ಥಿನ್ ರೀಡಿ ಪರ್ಸನ್. ಥಿನ್ ಅಂದರೆ ಉದ್ದಕ್ಕೆ ಸಣ್ಣಕ್ಕಿದ್ದಂತಹ ಒಬ್ಬ ಪರ್ಸನ್. ರೀಡಿ ಅಂದರೆ ಥಿನ್ ಆ್ಯಂಡ್ ಟಾಲ್. ವಿತ್ ದ ಗಿಫ್ಟ್ ಆಫ್ ಅ ಸ್ಪ್ರಿಂಟರ್ ಅಂದರೆ ಓಡಬಾರ್ದು ಅಂತ ಇವ್ರು ಅಂದ್ಕೊಂಡಿದ್ರು, ಬಟ್ ಅವರು ಚೆನ್ನಾಗಿ ಓಡೋ ಅಂತಹ ಅಥ್ಲೀಟ್ ಥರ ಇದ್ದರು. ಸಮ್ಮನ್ ಎಲ್ಸ್ ಆಸ್ಟ್, ಡಾಕ್ಟರ್ ವೆನ್ ಯು ರ್ಯಾನ್ ಡಿಡ್ ದ ಸ್ನೇಕ್ ಫಾಲೋ ಯು? ಇನ್ಯಾರೋ ಕೇಳಿದ್ರು, ನೀವು ಓಡೋದಾಗ ಸ್ನೇಕ್ ನಿಮ್ಮನ್ನು ಫಾಲೋ ಮಾಡ್ತಾ? ದ ಡಾಕ್ಟರ್ ರಿಪ್ಲೈಡ್, ಐ ರ್ಯಾನ್ ಆ್ಯಂಡ್ ರ್ಯಾನ್ ಟಿಲ್ ಐ ರೀಚ್ ಅ ಫ್ರೆಂಡ್ಸ್ ಹೌಸ್. ಸೊ ಅವ್ರು ತಿರುಗೇ ನೋಡಲಿಲ್ಲ, ಬಚಾಯಿಸ್ಕೊಂಡಿದ್ದೆ ಸಾಕು ಅಂಥೇಳಿ ಓಡದೆ ನನ್ನ ಫ್ರೆಂಡ್ಸ್ ಹೌಸ್ ನೋಡೋವರೆಗೂ ಓಡಿದೆ ನಾನು. ಇಮಿಡಿಯೇಟ್ಲಿ ಐ ಸ್ಮಿಯರ್ಡ್ ಆಯಿಲ್ ಆಲ್ ಓವರ್ ಮೈ ಸೆಲ್ಫ್ ಆ್ಯಂಡ್ ಟುಕ್ ಅ ಬಾತ್. ಸೊ ನಾನು ಅಲ್ಲಿ ಹೋದ ತಕ್ಷಣ ಏನು ಮಾಡಿದೆ, ಸ್ಮಿಯರ್ಡ್ ಅಂದರೆ ಹಚ್ಕೊಂಡೆ, ಆಯಿಲ್ನ ಬಾಡಿ ಮೇಲೆಲ್ಲ ಹಚ್ಕೊಂಡೆ ಆ್ಯಂಡ್ ಸ್ನಾನ ಮಾಡಿದೆ. ಐ ಚೇಂಜ್ಡ್ ಇನ್ ಟು ಫ್ರೆಶ್ ಕ್ಲೋತ್ಸ್, ಬೇರೆ ಬಟ್ಟೆ ಹಾಕ್ಕೊಂಡೆ. The next morning at about 8:30, I took my friend and 1 or 2 others to my room to move my things from there. Next morning, around 8:30 ಅಷ್ಟೊತ್ತಾಗಿತ್ತು. ಸೊ ನನ್ನ ಫ್ರೆಂಡು ಮತ್ತು ಇನ್ನೊಂದಿಬ್ಬರನ್ನ ಕರ್ಕೊಂಡು ಆ ರೂಮ್ಗೆ ಹೋದೆ, ಅಲ್ಲಿದ್ದ ಥಿಂಗ್ಸ್ನೆಲ್ಲ ತೊಗೊಂಬಂದ್ಬಿಡೋಣ ಅಂತ. ಬಟ್ ವಿ ಫೌಂಡ್ ವಿ ಹ್ಯಾಡ್ ಲಿಟಲ್ ಟು ಕ್ಯಾರಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ತೊಗೊಂಬರೋಕ್ಕೇನೂ ಇರಲಿಲ್ಲ, ಸ್ವಲ್ಪನೇ ಇದ್ದಿದ್ದು ಅಂತ ಗೊತ್ತಾಯಿತು. ಸಮ್ ಥೀಫ್ ಹ್ಯಾಡ್ ರಿಮೂವ್ಡ್ ಮೋಸ್ಟ್ ಆಫ್ ಮೈ ಥಿಂಗ್ಸ್. ಬಾಗಿಲು ಓಪನ್ ಇತ್ತು, ಇವ್ರು ಓಡೋಗ್ಬಿಟ್ರು. ಸೊ ಯಾವುದೋ ಥೀಫ್ ಅಂದರೆ ಕಳ್ಳ ರೂಮಿಗೆ ಬಂದು ಎಲ್ಲನೂ ತೊಗೊಂಡು ಹೊರಟೋಗಿದ್ದ. ದ ರೂಮ್ ಹ್ಯಾಡ್ ಬೀನ್ ಕ್ಲೀನ್ಡ್ ಔಟ್. ಅಲ್ಲಿ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಹೊರಟೋಗಿದ್ದ. ಬಟ್ ನಾಟ್ ರಿಯಲಿ. ದ ಥೀಫ್ ಹ್ಯಾಡ್ ಲೆಫ್ಟ್ ಬಿಹೈಂಡ್ ಒನ್ ಥಿಂಗ್ ಆ್ಯಸ್ ಅ ಫೈನಲ್ ಇನ್ಸಲ್ಟ್. ಪೂರ್ತಿ ಯಾಕೆ ತೊಗೊಂಡೋಗಿದ್ದ, ಆದರೆ ಒಂದೇ ಒಂದನ್ನು ಬಿಟ್ಟಿದ್ದ, ಅವಮಾನ ಮಾಡೋಕ್ಕೆ ಅಂತಲೇ ಬಿಟ್ಟಿದ್ದೇನೋ ಅನ್ನೋ ಥರ. ಇನ್ಸಲ್ಟ್ ಅಂದರೆ ಅವಮಾನಿಸೋದು. ವಾಟ್ ವಾಸ್ ದ್ಯಾಟ್ ಐ ಆಸ್ಟ್. ಸೊ ಏನಾಗಿರ್ಬೋದು ಅದು, ಅದನ್ನು ಕೇಳಿದ್ರು ಅವರು. ದ ಡಾಕ್ಟರ್ ಸೆಡ್ ಮೈ ವೆಸ್ಟ್, ದ ಡರ್ಟಿ ಒನ್. ಸೊ ಅವ್ರು ಏನು ಮಾಡಿದರು, ಕೋಟ್ ತೆಗೆದ್ರು, ಶರ್ಟ್ ಬಿಚ್ಚಿದ್ರು, ಅದಾದಮೇಲೆ ಶರ್ಟ್ ಒಳಗಡೆ ಹಾಕ್ಕೊಂಡಿದ್ದಂತಹ ವೆಸ್ಟ್ನು ಹಾಕಿದ್ರಲ್ವ. ಸೊ ಅದು ಗಲೀಜಾಗಿತ್ತು, ಆ ವೆಸ್ಟ್ ಒಂದನ್ನು ಬಿಟ್ಟು ಹೋಗಿದ್ರಂತೆ ಕಳ್ಳ. ದ ಫೆಲೋ ಹ್ಯಾಡ್ ಸಚ್ ಅ ಸೆನ್ಸ್ ಆಫ್ ಕ್ಲೆನ್ಲಿನೆಸ್. ಆ ಕಳ್ಳಂಗೂ ಕೂಡ ಕ್ಲೀನ್ ಅನ್ನೋದು ಎಷ್ಟು ಮಟ್ಟಿಗೆ ಇತ್ತಪ್ಪ ಅಂದರೆ ಆ ಗಲೀಜಾಗಿದ್ದಂತಹ ವೆಸ್ಟ್ ಕೂಡ ಬಿಟ್ಟು ಹೊಟ್ಟೋಗಿದ್ದ.
The rascal could have taken it and used it after washing it with soap and water. ಅವನು ಅದನ್ನು ತೊಗೊಂಡು ಹೋಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಬೋದಿತ್ತಲ್ವ. ಡಿಡ್ ಯು ಸಿ ದ ಸ್ನೇಕ್ ದ ನೆಕ್ಸ್ಟ್ ಡೇ ಡಾಕ್ಟರ್? ಇನ್ನು ಯಾರೋ ಕೇಳಿದ್ರು, ಮತ್ತೆ ನೆಕ್ಸ್ಟ್ ಡೇ ಏನಾದರೂ ನೋಡಿದ್ರ ಸ್ನೇಕ್ನ? ದ ಡಾಕ್ಟರ್ ಲಾಫ್ಟ್, ಐ ಹ್ಯಾವ್ ನೆವರ್ ಸೀನ್ ಇಟ್ ಸಿನ್ಸ್. ಆವಾಗಲಿಂದ ನಾನು ಮತ್ತೆ ಇನ್ಯಾವಾಗಲೂ ನೋಡಿಲ್ಲ ಅದನ್ನು. ಇಟ್ ವಾಸ್ ಅ ಸ್ನೇಕ್ ವಿಚ್ ವಾಸ್ ಟೇಕನ್ ವಿತ್ ಇಟ್ಸ್ ಓನ್ ಬ್ಯೂಟಿ. ಸೊ ಅದರ ಬ್ಯೂಟಿನ ಅದು ಪ್ರೇಸ್ ಮಾಡ್ಕೋದಿದ್ದಂತಹ ಒಂದು ಸ್ನೇಕ್, ಅದನ್ನು ಮತ್ತೆ ನಾನು ನೋಡಿಲ್ಲ ಅಂತ ಹೇಳ್ತಾರೆ. I hope you understood this lesson. Hit the like button, subscribe, share with your friends. I will meet you with other chapters. Thank you.